ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಆನ್ಲೈನ್ ಔಷಧಿ ಮಾರಾಟ, ಸಣ್ಣ ಮತ್ತು ಮಧ್ಯಮ ಔಷಧಿ ಅಂಗಡಿಗಳ ಅಸ್ತಿತ್ವಕ್ಕೆ ಭಾರಿ ಆರ್ಥಿಕ ಹೊಡೆತ. ಆನ್ಲೈನ್ ಔಷಧಿ ವ್ಯಾಪಾರಕ್ಕೆ ನಿಯಂತ್ರಣ ಹೇರುವಂತೆ ಒತ್ತಾಯಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಕರೆ ನೀಡಿದ ಆಲ್ ಇಂಡಿಯಾ ಕೆಮಿಸ್ಟ್ ಸ್ಟ್ರೈಕ್ಗೆ ಬೆಂಬಲ ಸೂಚಿಸಿ ಇಂದು ಪಟ್ಟಣದ ಔಷಧಿ ವ್ಯಾಪಾರಸ್ಥರು ಹುಕ್ಕೇರಿ ತಹಶೀಲ್ದಾರ್ ಮೂಲಕ ಪ್ರಧಾನಿ ಅವರಿಗೆ ಮನವಿ ರವಾನೆ. ಆನ್ಲೈನ್ ಔಷಧಿ ಮಾರಾಟ, ಅತಿಯಾದ ರಿಯಾಯಿತಿಗಳಿಂದಾಗಿ ಸಣ್ಣ ಹಾಗೂ ಮಧ್ಯಮ ಔಷಧಿ ಅಂಗಡಿಗಳ ಅಸ್ತಿತ್ವಕ್ಕೆ ಭಾರಿ ಆರ್ಥಿಕ ಹೊಡೆತ ಹಾಗೂ ಆತಂಕವನ್ನು ಸೃಷ್ಟಿಸಿದೆ. ಇದರಿಂದ ಗ್ರಾಹಕರು ನೇರವಾಗಿ ಅಂಗಡಿಗಳಿಗೆ ಬರುವುದು ಕಡಿಮೆಯಾಗಿದ್ದು, ಇದರಿಂದ ದೈನಂದಿನ ವ್ಯಾಪಾರ ಮತ್ತು ಜೀವನೋಪಾಯಕ್ಕೆ ಧಕ್ಕೆ ತರುತ್ತಿದೆ. ಅನಿಯಂತ್ರಿತ ರಿಯಾಯಿತಿಯಿಂದ ಸಂಘಟನೆ ಕಳವಳ ವ್ಯಕ್ತಪಡಿಸಿದೆ. ಇಂತಹ ತಾರತಮ್ಯ ನೀತಿ ಹಾಗೂ ಆನ್ಲೈನ್ ವ್ಯವಹಾರದ ಆಕ್ರಮಗಳನ್ನು ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿವೆ. ಔಷಧ ಅಂಗಡಿ ವ್ಯಾಪಾರಿಗಳ ಬೇಡಿಕೆ ಆನ್ಲೈನ್ ಔಷಧಿ ಮಾರಾಟಕ್ಕೆ ತಡೆ, ಔಷಧಿಗಳ ಮೇಲಿನ ಅತಿಯಾದ ರಿಯಾಯಿತಿಯಿಂದಾಗುತ್ತಿರುವ ತೊಂದರೆ, ರೋಗಿ ಫಾರ್ಮಾಸಿಸ್ಟ್ ನಡುವಿನ ಕೊಂಡಿ ಕಳೆದುತ್ತಿರುವುದು ಆತಂಕದ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ಔಷಧ ವ್ಯಾಪಾರ ಸಂಘದ ಅಧ್ಯಕ್ಷ ಬಸವರಾಜ್ ಕಲ್ಯಾಣಿ, ಸದಸ್ಯರಾದ ಬಸವರಾಜ್ ಕುಂಬಾರ್, ಚಂದ್ರಶೇಖರ್ ಮುಚ್ಚಂಡಿ, ಸುನೀಲ್ ನಾಯಕ್, ರಾಜು ಕೋರ್ತಿ, ನಾಗರಾಜ್ ಡಂಗ್, ಪ್ರವೀಣ್ ಹೊಸಮನಿ, ಶಂಕರ್ನಾಥ್ ದೇಸಾಯಿ, ಸೋಹನ್ ವಾಗೋಜಿ ಅನೇಕರು ಉಪಸ್ಥಿತರಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಆಲ್ ಇಂಡಿಯಾ ಕೆಮಿಸ್ಟ್ ಅಸೋಸಿಯೇಷನ್ ಅವರು ಆನ್ಲೈನ್ ಮೆಡಿಸಿನ್ ಸಪ್ಲೈ ಮಾಡೋ ಸಂಬಂಧ ಬಂದ್ ಕಾರ್ಯನ 25 ದಿವಸ ಕರೆದಿದ್ದರು. ಅದಕ್ಕೆ ಹುಕ್ಕೇರಿ ಔಷಧ ವ್ಯಾಪಾರಸ್ಥರ ಸಂಘದಿಂದ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ನಾನು ಬಸವರಾಜ ಕಲ್ಯಾಣಿ ಹುಕ್ಕೇರಿ ಅಧ್ಯಕ್ಷರಾಗಿ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿ ವತಿಯಿಂದ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದೇನೆಂದರೆ, ಆನ್ಲೈನ್ ಮೆಡಿಸಿನ್ ಅನ್ನ ಸಪ್ಲೈ ಮಾಡುವುದನ್ನು ತಡೆ ಹಿಡಿಬೇಕಂತೇಳಿ, ಇದರಿಂದ ಮಾರಕವಾಗುತ್ತದೆ ಸಮಾಜಕ್ಕೆ ಹಾಗೂ ನಾಗರಿಕರಿಗೆ ಅಂತೇಳಿ ನಮ್ಮ ಅನಿಸಿಕೆ. ಅದರಿಂದ ಬಹಳ ಇದಾಗುತ್ತೆ ಜನಕ್ಕೆ, ಮತ್ತು ಅಮಲಕಾರಿ ವಸ್ತುಗಳನ್ನು ಅದರಿಂದ ಸಪ್ಲೈ ಆಗುವುದರಿಂದ ಯುವಕರು ಬಹಳ ಇದರಿಂದ ಆರೋಗ್ಯ ಇದಾಗ ಕೆಡುತ್ತದೆ. ಆದ ರೀತಿಯಿಂದ ಇದನ್ನು ಬಂದ್ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ ಸರ್ಕಾರ. ಅಪೋಲೋ, ಮೆಡಿಪ್ಲಸ್ ಇಂಥ ಮೆಡಿಕಲ್ ಸ್ಟೋರ್ದವ್ರೆ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸರ್ಕಾರ ನಾವು 14% ಡಿಸ್ಕೌಂಟ್ ಅಂತ ಫಿಕ್ಸ್ ಮಾಡಿ ಕೊಟ್ಟ ಮೇಲೆ ಅವ್ರು 25% ಡಿಸ್ಕೌಂಟ್ ಹೆಂಗೆ ಕೊಡ್ತಾರೆ, ಇದು ಚೌಕಶಿ ಆಗಿದೆ. ಇಲ್ಲ ಅಥವಾ ನಮಗೂ ಕೂಡ ಆ ಮಟ್ಟಿಗೆ ಡಿಸ್ಕೌಂಟ್ ಕೊಡುವಂಥ ಒಂದು ಮಾರ್ಜಿನ್ ಸರ್ಕಾರ ನಮಗೂ ಒದಗಿಸಿಕೊಡುತ್ತೆ. ಇದಲ್ಲದೆ ಸಾರ್ವಜನಿಕ ವಿನಂತಿ ಏನಂದರೆ, ಈ ಆನ್ಲೈನ್ ಮೆಡಿಸಿನ್ ತರಿಸ್ಕೊಳ್ಳೋದ್ರಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಜನ ಮನಗಣಬೇಕು. ಯಾಕಂದರೆ ಆಂಟಿಬಯೋಟಿಕ್ಸ್ ಆಯ್ತು, ಆಮೇಲೆ ನಾರ್ಕೋಟಿಕ್ ಡ್ರಗ್ಸನ್ನು ಆರಾಮಾಗಿ ನಾವು ಆನ್ಲೈನ್ ಮುಖಾಂತರ ತರಿಸ್ಕೊಂತ ಚಾನ್ಸಸ್ ಇರ್ತಾರೆ. ಆ ಹೊತ್ತಿಗೆ ತಮಗಾಯ್ತು, ತಮ್ಮ ಕುಟುಂಬ ವ್ಯವಸ್ಥೆ ಒಳಗಿರುವಂಥ ಜನರಿಗಾಗುತ್ತೆ, ಇದರ ದುಷ್ಪರಿಣಾಮಗಳು ಏನಾಗೋದು ಸಾರ್ವಜನಿಕರು ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಪಕ್ಕದಲ್ಲೇ ಇರುವಂಥ 24 ಗಂಟೆ ನಿಮ್ಮ ಜೊತೆ ಇದ್ದು ಸೇವೆ ಕೊಡುವಂಥ ಸಾಂಪ್ರದಾಯಿಕ ಔಷಧ ಅಂಗಡಿಗೆ ಹೋಗಿ ಅಲ್ಲಿಂದ ಔಷಧಿ ಖರೀದಿ ಮಾಡಿ ಈ ಆನ್ಲೈನ್ ಪೀಳಿಗೆಯನ್ನು ಸಾರ್ವಜನಿಕರು ಕೂಡ ಬಂದ್ ಮಾಡೋದಕ್ಕೆ ಸಹಾಯ ಮಾಡಬೇಕಂತ ನಮಗೇನಿದೆ. ಆಲ್ ಇಂಡಿಯಾ ಕೆಮಿಸ್ಟ್ ಅಸೋಸಿಯೇಷನ್ ಇದವರು ನಾರ್ಕೋಟಿಕ್ ಡ್ರಗ್ಸ್ ಸಂಬಂಧವಾಗಿ ಮತ್ತು ಈಗ ಆನ್ಲೈನ್ ಏನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡುವ ಸಲುವಾಗಿ ಆಲ್ ಇಂಡಿಯಾ ಅಸೋಸಿಯೇಷನ್ ಅವರು ಬಂದ್ ಕರೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಹುಕ್ಕೇರಿ ಕರ್ನಾಟಕ ಕೆಮಿಸ್ಟ್ ಅಸೋಸಿಯೇಷನ್ ವತಿಯಿಂದ ನಾವು ಬಂದ್ ಕರೆಗೆ ಬೆಂಬಲಾರ್ಥವಾಗಿ ಇವತ್ತು ಬಂದ್ ಕರೆ ಕೊಟ್ಟಿದ್ದೀವಿ. ಆ ಕಾರಣದಿಂದ ನಾವು ಕರ್ನಾಟಕದ ಎಲ್ಲ ಜನರು ಇದಕ್ಕೆ ಔಷಧಿಗಳು ಬೆಂಬಲಾರ್ಥವಾಗಿ ಕೊಟ್ಟಿದ್ದಾರೆ. ಅದಲ್ಲದೆ ಈ ನಾರ್ಕೋಟಿಕ್ ಡ್ರಗ್ಸ್ ಆಗಲಿ, ಸೆಡೇಟಿವ್ ಡ್ರಗ್ಸ್ ಇರ್ಬೋದು, ಅಥವಾ H1 ಅಥವಾ ಆಂಟಿಬಯೋಟಿಕ್ಸ್ ಇರ್ಬೋದು, ಈ ಡ್ರಗ್ಸ್ಗಳನ್ನು ಆನ್ಲೈನ್ ತರಿಸೋದ್ರಿಂದ ಸಾಮಾನ್ಯ ಜನರಿಗೆ, ರೋಗಿಗಳಿಗೆ ತ್ರಾಸಾಗುವ ಸಾಧ್ಯತೆ ಇರುತ್ತದೆ. ಈ ದುಷ್ಪರಿಣಾಮಗಳನ್ನು ಜನರು ಅರಿಬೇಕು. ಅದನ್ನು ಅರಿತು ಆನ್ಲೈನ್ ತರಿಸುವುದನ್ನು ಕಡಿಮೆ ಮಾಡಬೇಕು ಮತ್ತು ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸುತ್ತೇನೆ. ಅದಲ್ಲದೆ ನಾವು ಈಗಾಗಲೇ ಮಾನ್ಯ ದಂಡಾಧಿಕಾರಿಗಳಿಗೆ ನಾವು ಇದನ್ನು ಮನವಿ ಸಲ್ಲಿಸಿದ್ದೀವಿ. ಇದನ್ನು ಸರ್ಕಾರಕ್ಕೆ ಅವರಿಗೆ ತಿಳಿಸೋದಕ್ಕೆ ನಾವು ಮನವಿ ಮಾಡಿಕೊಳ್ತೇವೆ.
ಅದಕ್ಕಾಗಿ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದನ್ನು ಅರಿತು ಇದನ್ನ ಬಂದ್ ಮಾಡೋದಕ್ಕೆ ಅಥವಾ ನಾವು ಇದನ್ನು ಸಂಪೂರ್ಣವಾಗಿ ಕಾಯ್ದೆ ಉಲ್ಲಂಘನೆಗಳಾಗುವುದರಿಂದ ಔಷಧ ನಿಯಂತ್ರಣ ಇಲಾಖೆ ಕಾಯ್ದೆ ಉಲ್ಲಂಘನೆ ಆಗುವುದರಿಂದ ಇದನ್ನು ಸರ್ಕಾರದ ಗಮನದಲ್ಲಿಟ್ಟುಕೊಂಡು ಇದನ್ನು ಸಂಪೂರ್ಣವಾಗಿ ನಿರ್ಬಂಧನೆ ಹಾಕಬೇಕಂತ ನಾನು ಆಗ್ರಹಿಸ್ತೀನಿ. ನಮ್ಮ ಎಲ್ಲ ಸಂಘ ಹುಕ್ಕೇರಿ ಕೆಮಿಸ್ಟ್ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು ಬೆಂಬಲಾರ್ಥವಾಗಿ ಇದನ್ನು ನಾವು AIOCD ಅವರಿಗೆ ನಾವು ಸಂಪೂರ್ಣವಾಗಿ ಇದರಲ್ಲಿ ಸಹಕಾರ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನನಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ.